ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತಿನ ರಾಜಕಾರಣದಲ್ಲಿ ಬಹುತೇಕ ತೆರೆಯ ಮರೆಗೆ ಸರಿದು ಹೋದ್ರು ಅಂತಾನೆ ಹೇಳಲಾಗಿರ್ತಕ್ಕಂಥ ಒಬ್ಬ ಪ್ರಭಾವಿ, ಮೇಧಾವಿ, ವಯೋವೃದ್ಧ ವ್ಯಕ್ತಿ ಈಗ ಮತ್ತೆ ರಾಜಕಾರಣಕ್ಕೆ ಎಂಟ್ರಿ ಪಡೆದಿದ್ದಾರೆ. ಆ ಕುರಿತಂತೆ ನಾನಿವತ್ತು ಮಾತನಾಡಲಿದ್ದೇನೆ. ಅದು ಬೇರಾರು ಅಲ್ಲ, ನನ್ ಅದರ್ ದ್ಯಾನ್ ಈ ರಾಜ್ಯದ ರಾಜಕಾರಣದ ಭೀಷ್ಮ, ರಾಜಕಾರಣದ ಸದ್ಯದ ಪಿತಾಮಹ, ಮಾಜಿ ಪ್ರಧಾನಿ ಅಂತಾನೆ ಕರೆಸಿಕೊಳ್ಳುವಂತಹ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡ ಈಗ ಮತ್ತೆ ರಾಜಕಾರಣಕ್ಕೆ, ಅದರಲ್ಲೂ ಸಕ್ರಿಯ ರಾಜಕಾರಣಕ್ಕೆ ಮತ್ತೆ ಬಂದಿದ್ದಾರೆ. ಮತ್ತೆ ರಾಜ್ಯಾದ್ಯಂತ ಪ್ರವಾಸ ಮಾಡುವಂತಹ, ಪಕ್ಷವನ್ನು ಕಟ್ಟುವಂತಹ ಒಂದು ದೃಢ ನಿಶ್ಚಯಕ್ಕೆ ಅವರು ಬಂದು ಈ ಕುರಿತಂತಹ ಘೋಷಣೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಈಗ ದೊಡ್ಡ ಮಟ್ಟದ ಸಂಚಲನ. ಎಸ್ ವೀಕ್ಷಕರೇ, ಕೆಲವು ವರ್ಷಗಳಿಂದ ಅನಾರೋಗ್ಯ ಪೀಡಿತರಾಗಿ ತಮ್ಮ ಕೇವಲ ಆರೋಗ್ಯವನ್ನಷ್ಟೇ ನೋಡಿಕೊಂಡು ಸಕ್ರಿಯ ರಾಜಕಾರಣದಿಂದ ಒಂದಷ್ಟು ಬಿಡುವು ಪಡೆದುಕೊಂಡಿದ್ದ ಎಚ್.ಡಿ. ದೇವೇಗೌಡರು ಯಾವಾಗ ಸಿದ್ದರಾಮಯ್ಯನವರು ಈ ಬರುವ ವರ್ಷದ ಜನವರಿಯಿಂದ ಅಹಿಂದ ಸಮಾವೇಶಗಳನ್ನ ಮಾಡ್ತೀನಿ, ಅಹಿಂದ ಸಂಘಟನೆಗಳನ್ನ ಕಟ್ತೀನಿ, ಅಹಿಂದ ಮತದಾರರನ್ನ ನಾನು ಓಲೈಸ್ಕೊಳ್ತೀನಿ, ಆ ಮತಗಳನ್ನ ಗಟ್ಟಿ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಮಾತನ್ನ ಆಡಿದ್ರು. ಮೈ ಕೊಡವಿ ಎದ್ದು ನಿಂತ ಎಚ್.ಡಿ. ದೇವೇಗೌಡರು ಈಗ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಈಗಾಗಲೇ ಅವರು ಒಂದು ದೊಡ್ಡ ಮಟ್ಟದ ಪತ್ರಿಕಾಗೋಷ್ಠಿಯನ್ನ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕೇಂದ್ರ ಕಾಂಗ್ರೆಸ್ ಪಕ್ಷದ ವಿರುದ್ಧ ತಮ್ಮ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಅದರ ಜೊತೆಗೆ ಹೇಗೆ ರಾಜ್ಯ ಪ್ರವಾಸವನ್ನು ಮಾಡಿ ಹೇಗೆ ಜೆಡಿಎಸ್ ಪಕ್ಷವನ್ನ ನಾನು ಕಟ್ತೇನೆ, ಮತ್ತೆ ಕುಂಠಿತಗೊಂಡಿರ್ತಕ್ಕಂಥ ಜೆಡಿಎಸ್ ಪಕ್ಷದ ವರ್ಚಸ್ಸನ್ನ ನಾನು ಮತ್ತೆ ವೃದ್ಧಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದಲ್ಲದೆ ಈಗಾಗಲೇ ಸಿದ್ದರಾಮಯ್ಯನವರನ್ನು ಕೂಡ ತಿವಿಯುವಂಥ, ಚಾಟಿ ಬೀಸುವಂತಹ ಕೆಲಸವನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಡಿರ್ತಕ್ಕಂಥದ್ದು ದೊಡ್ಡ ಸಂಚಲನವನ್ನ ಹುಟ್ಟು ಹಾಕ್ತಾ ಇದೆ. ಈಗಾಗಲೇ ನೋಡಿ, ಈಗ ಜನವರಿ 25ರಂದು ಒಂದು ರಾಜ್ಯ ಮಟ್ಟದ ದೊಡ್ಡ ಅಹಿಂದ ಸಮಾವೇಶ ನಡೆಯಲಿದೆ. ಇದರ ನಂತರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಮಟ್ಟದ ಅಹಿಂದ ಸಮಾವೇಶಗಳನ್ನು ನಡೀತಾ ಇವೆ. ಈ ಹಿನ್ನೆಲೆಯಲ್ಲಿ ಜಾತ್ಯತೀತ ಜನತಾ ದಳ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡ ಈಗ ಸಕ್ರಿಯರಾಗಿರ್ತಕ್ಕಂಥದ್ದು. ಅದಕ್ಕೆ ಮುಖ್ಯ ಕಾರಣ ಕುಂದುತ್ತಾ ಇರತಕ್ಕಂಥ ಪಕ್ಷದ ವರ್ಚಸ್ಸು. ಯಾಕಂದ್ರೆ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಕೇಂದ್ರ ರಾಜಕಾರಣಕ್ಕೆ ಹೋಗ್ಬಿಟ್ಟು ಇಲ್ಲಿ ಅವಾಗವಾಗ ಬರ್ತಾ ಇರ್ತಾರೆ. ಎಚ್.ಡಿ. ರೇವಣ್ಣ ಯಾಕೋ ಸಂಪೂರ್ಣ ನಿಷ್ಕ್ರಿಯರೇ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಪಕ್ಷವನ್ನ ಮುನ್ನಡೆಸುವಂಥವ್ರಿಲ್ಲ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯುವಕ, ಇನ್ನು ಅವರ ಹೆಗಲ ಮೇಲೆ ಇಡೀ ಪಕ್ಷದ ಭಾರವನ್ನ, ಜವಾಬ್ದಾರಿಯನ್ನ ಹಾಕುವಂತಹ ಸಾಧ್ಯತೆ ಇಲ್ಲ. ಅದರ ಜೊತೆಗೆ ಈಗಾಗಲೇ ಎಚ್.ಡಿ. ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಮಾಡಿರತಕ್ಕಂಥ ಒಂದು ಪಕ್ಷದ ಅವಮಾನ ಮತ್ತು ಅವರಿಂದ ಪಕ್ಷದ ವರ್ಚಸ್ಸಿಗೆ ಆಗಿರ್ತಕ್ಕಂಥ ಒಂದು ಎಫೆಕ್ಟ್ ಇದೆಯಲ್ಲ, ಅದನ್ನ ಸರಿದೂಗಿಸುವಂತಹ ಎಲ್ಲ ಒಂದು ಅವಕಾಶ ಈಗ ಇರತಕ್ಕಂಥದ್ದು. ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೆದಿದೆ ಮತ್ತು ಈ ಜೆಡಿಎಸ್ ಪಕ್ಷವನ್ನ ಮೂಲೆ ಗುಂಪು ಎಷ್ಟು ಮಟ್ಟಿಗೆ ಮಾಡಿದೆ ಅಂತಂದ್ರೆ ಅದು ಬಿಜೆಪಿ ಪಕ್ಷದ ಆಧಾರವನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಚ್.ಡಿ. ದೇವೇಗೌಡರು ಈಗ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಇದಲ್ಲದೆ ಏನು ಅಹಿಂದ ಸಮಾವೇಶಗಳಿಗೆ ವಿರುದ್ಧವಾಗಿ ಅದೇ ಜನವರಿ 23ಕ್ಕೆ ಅದೇ ಹಾಸನದಲ್ಲಿ, ಅವರ ತವರು ಜಿಲ್ಲೆ ಹಾಸನದಲ್ಲಿ ದೊಡ್ಡ ಮಟ್ಟದ ಜೆಡಿಎಸ್ ಸಮಾವೇಶ ಮತ್ತು ಉತ್ತರ ಕರ್ನಾಟಕದ ಬಾಗಲಕೋಟೆಯಲ್ಲಿ ಜನವರಿ 25ರಂದು ಎರಡನೇ ದೊಡ್ಡ ಮಟ್ಟದ ಸಮಾವೇಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ದೇವೇಗೌಡರ ರಾಜಕೀಯ ಇಚ್ಛಾಶಕ್ತಿ ಎಂತಹದ್ದು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಒಂದು ಮಾತು ವೀಕ್ಷಕರೇ, ಈಗಿರ್ತಕ್ಕಂಥ ದೇವೇಗೌಡರ ಹೊರತಾದ ಈಗಿರ್ತಕ್ಕಂಥ ಮೊದಲನೇ ದರ್ಜೆಯ ಅಥವಾ ಹಿರಿಯ ರಾಜಕಾರಣಿಗಳು ಅಂತ ಏನಿದ್ದಾರೆ ಅವರೆಲ್ಲರೂ ಕೂಡ ದೇವೇಗೌಡರಿಂದ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅವರ ರಾಜಕಾರಣದಿಂದ ಒಂದಷ್ಟು ಪಟ್ಟುಗಳನ್ನು ಕಲ್ತಿರ್ತಕ್ಕಂಥವ್ರೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಈಗಲೂ ಕೂಡ ಅವಾಗವಾಗ ಅವರು ಬಳಸುವಂತಹ ಪಟ್ಟುಗಳು ಅದು ದೇವೇಗೌಡರಿಂದ ಕಲ್ತಿರ್ತಕ್ಕಂಥದ್ದೇ. ಈಗೇನು ಕುರ್ಚಿ ಕಿತ್ತಾಟದಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರನ್ನ ಮಣಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಪಟ್ಟಗಳಿದಾವಲ್ಲ, ಕೆಲವೊಂದು ನಡೆಗಳಿದಾವಲ್ಲ,
ರಾಜಕಾರಣದ ನಡೆಗಳು ಅದಕ್ಕೆ ದೇವೇಗೌಡರೇ ಕಾರಣ. ಈಗಾಗಲೇ ಸಿದ್ದರಾಮಯ್ಯನವ್ರನ್ನ ನಾನೇ ಹಣಕಾಸು ಮಂತ್ರಿ ಮಾಡಿದ್ದೆ, ಅವರು ಹಣಕಾಸು ಮಂತ್ರಿ ಆಗಿದ್ರು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈ ಮಾತನ್ನ ಸ್ವತಃ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ದಾರೆ. ದೇವೇಗೌಡರು ಇಲ್ಲದೆ ಇದ್ದಿದ್ರೆ, ಅವರು ನನ್ನನ್ನು ಹಣಕಾಸು ಮಂತ್ರಿ ಮಾಡದೇ ಇದ್ದಿದ್ರೆ ನಾನು ದಾಖಲೆಯ 16, 17 ಒಂದು ಬಜೆಟ್ಗಳನ್ನ ಮಂಡಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋಂಥದ್ದು. ಇದಲ್ಲದೆ DK ಶಿವಕುಮಾರ್ ಆಗಿರ್ಲಿ, ವಿ ಸೋಮಣ್ಣ ಆಗಿರ್ಲಿ, BY ವಿಜಯೇಂದ್ರ ಆಗಿರ್ಲಿ, CM ಇಬ್ರಾಹಿಂ ಆಗಿರ್ಲಿ, PGR ಸಿಂಧ್ಯಾ ಆಗಿರ್ಲಿ, ಹಾಗೆ ಇನ್ನೊಂದಷ್ಟು ಜನ HD ಕುಮಾರಸ್ವಾಮಿ ಆಗಿರ್ಲಿ, HD ರೇವಣ್ಣ ಆಗಿರ್ಲಿ, ಬಸನಗೌಡ ಪಾಟೀಲ್, ಯತ್ನಾಳ್ ಆಗಿರ್ಲಿ. ಯಾಕಂದ್ರೆ ಇವತ್ತು ಅವರು ಹಿಂದುತ್ವದ ಜಪ ಮಾಡಬಹುದು. ಆದ್ರೆ ಯತ್ನಾಳ್ ಕೂಡ JDS ಪಕ್ಷದ ಒಂದು ಕಾಲದಲ್ಲಿ ರಾಜ್ಯದ ಅಧ್ಯಕ್ಷರಾಗಿದ್ದವರು. ಹಾಗಾಗಿ ಇವರೆಲ್ಲರೂ ಕೂಡ ರಾಜ್ಯದ ಬಹುತೇಕ ಏನು ಸೀನಿಯರ್ಸ್ ಲೀಡರ್ಸ್ ಅಂತಿದ್ದಾರೆ, ಅವರೆಲ್ಲರೂ ಕೂಡ ದೇವೇಗೌಡರಿಂದ ರಾಜಕಾರಣದ ಪಟ್ಟಗಳನ್ನ ಕಲ್ತಿರ್ತಕ್ಕಂಥವ್ರು. ಇವತ್ತು ದೇವೇಗೌಡ ಅವರ ಈ ರೀಎಂಟ್ರಿ ಅವರ ಎಲ್ಲ ನಾಯಕರಲ್ಲೂ ಕೂಡ ಮಿಂಚಿನ ಸಂಚಲನ ಹುಟ್ಟು ಹಾಕಿದೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಒಂದು ಹುಮ್ಮಸ್ಸನ್ನ, ಜೊತೆಗೆ ಒಂದು ರೀತಿಯ ಕಂಪನವನ್ನ ಹುಟ್ಟು ಎಸ್ ವೀಕ್ಷಕರೇ, ಒಂದು ಮಾತನ್ನ ದೇವೇಗೌಡರು ಹೇಳಿದ್ರು, JDS ಮುಗಿಯೋಕೆ ನಾನು ಬಿಡಲ್ಲ, ಮುಗಿಸಲು ಬಿಡಲ್ಲ ಅನ್ನುವಂಥ ಮಾತನ್ನ ಹೇಳೋದ್ರ ಮೂಲಕನೇ ತೊಡೆ ತಟ್ಟಿರ್ತಕ್ಕಂಥದ್ದು ದೊಡ್ಡ ಒಂದು ಕುತೂಹಲವನ್ನ ಹುಟ್ಟು ಹಾಕಿದೆ. ಈಗಾಗಲೇ JDS ಮರೆಗೆ ಸರಿದು ಬಿಡ್ತು. ಏನು ಪ್ರಜ್ವಲ್ ರೇವಣ್ಣ ಇಶ್ಯೂಯಿಂದ HD ಕುಮಾರಸ್ವಾಮಿ ಸೆಂಟ್ರಲ್ಗೆ ಹೋದಾಗಿನಿಂದ, HD ದೇವೇಗೌಡರಿಗೆ ಅನಾರೋಗ್ಯ ಕಾಡಿಸಿದಾಗಿನಿಂದ, HD ರೇವಣ್ಣ ನಿಷ್ಕ್ರಿಯರಾದಾಗಿನಿಂದ, ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಸತತವಾಗಿ ಸೋಲುಗಳನ್ನ, ವೈಫಲ್ಯಗಳನ್ನ ಕಾಣ್ತಾ ಇರೋ ಹಂತದಿಂದ, GT ದೇವೇಗೌಡರು ನಿಷ್ಕ್ರಿಯರಾಗಿ ಕಾಂಗ್ರೆಸ್ ಕಡೆ ಮುಖ ಮಾಡಿದ ಕ್ಷಣದಿಂದ JDS ಮುಗಿತಾ ಬಂತು ಅನ್ನುವಂಥ ಒಂದು ಮಾತುಗಳು, ಅಭಿಪ್ರಾಯಗಳು ಕೇಳಿ ಬರ್ತಾ ಇತ್ತು. ಅದನ್ನ ತೊಡೆದು ಹಾಕ್ಲಿಕ್ಕೆ ದೇವೇಗೌಡರು ಈಗ ನಿಂತಿದ್ದಾರೆ. ಇದಲ್ಲದೆ ಈಗಾಗಲೇ ಒಂದು ಮಾತು ದೇವೇಗೌಡರ ಬಗ್ಗೆ ಹೇಳೋದಾದ್ರೆ, ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೀನಿ, ನನಗೆ ಓಡಾಡ್ಲಿಕ್ಕಾಗಲ್ಲ, ಆದ್ರೆ ನಾನು ಪ್ರಯಾಣ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ನಾನು ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದರ ಜೊತೆಗೆ ದೇವೇಗೌಡರವರ ಹಿಂದಿನ ರಾಜಕಾರಣ ಮತ್ತು ಇಂದಿನ ರಾಜಕಾರಣವನ್ನ ಗಮನ ಹರಿಸಿದ್ರೆ ಒಂದಷ್ಟು ಪ್ರಶ್ನೆಗಳೇ ಹೇಳೋದು ಸಹಜ. ಯಾಕಂದ್ರೆ ಬಹಳ ಹಳೆಯ ಹೆಚ್ಚು ವರ್ಷಗಳ ಮಾತು ಬೇಡ, ಕೆಲವೇ ವರ್ಷಗಳ ಹಿಂದೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮಾತನ್ನ ನರೇಂದ್ರ ಮೋದಿ ಅವರ ವಿರುದ್ಧ ದೇವೇಗೌಡರೇ ಮಾತನಾಡಿದ್ರು. ಇವತ್ತೇನು ಬಿಜೆಪಿ ಜೊತೆಗೆ ಅವರು ಗಳಸ್ಸ ಕಂಠಸ್ಯ ಸ್ನೇಹವನ್ನ ಬೆಳೆಸಿದ್ದಾರೆ, ಅಂತಹ ದೇವೇಗೌಡರು ಒಂದು ಮಾತು ಹೇಳಿದ್ರು, ಇನ್ನೊಮ್ಮೆ 2ನೇ ಬಾರಿಗೆ ನರೇಂದ್ರ ಮೋದಿ ಏನಾದರೂ ಪ್ರಧಾನಿಯಾಗಿ ಆಯ್ಕೆ ಆದ್ರೆ ನಾನು ಈ ದೇಶವನ್ನೇ ಬಿಟ್ಟು ಹೋಗ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಎಲ್ಲಿದೆ ಆ ಮಾತು ಗೊತ್ತಿಲ್ಲ. ಸದ್ಯಕ್ಕೆ ನರೇಂದ್ರ ಮೋದಿ ಅವರ ಜಪ ಶುರುವಾಗಿದೆ ದೇವೇಗೌಡರ ಒಂದು ಮಾತಿನಲ್ಲಿ. ಯಾಕಂದ್ರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಥವಾ ಈಗಿನ ರಾಜಕಾರಣದಲ್ಲಿ ಅವರು ನರೇಂದ್ರ ಮೋದಿ ಅವರ ಬಗ್ಗೆ ಹೆಚ್ಚು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಮತ್ತು ಕಾಂಗ್ರೆಸ್ಸಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ರಾಜಕಾರಣದ ನಡೆ ಇರಬಹುದು ಅಥವಾ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದು ಅವಕಾಶವಾದಿ ರಾಜಕಾರಣ ಅನ್ನುವಂಥ ನೀವು ಕರೀಲು ಕೂಡ ಬಹುದು. ಯಾಕಂದ್ರೆ JDS ಪಕ್ಷ, ಅದರ ನಾಯಕರು HD ದೇವೇಗೌಡರು ಅವರು ಪ್ರಧಾನಿ ಆದಾಗಲಿಂದ ಹಿಡಿದು ಮತ್ತು HD ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆದ ಸಂದರ್ಭಗಳನ್ನು ಕೂಡ ನೆನೆಸ್ಕೊಂಡ್ರೆ ಅದು ಅವಕಾಶವಾದಿ ರಾಜಕಾರಣವೇ ಆಗಿ ಮುಂದೆ ನಿಲ್ಲುತ್ತೆ. ಅದರಲ್ಲಿ 2 ಮಾತಿಲ್ಲ. ಆದ್ರೆ ಈ ಅವಕಾಶವಾದಿ ರಾಜಕಾರಣ ಅಥವಾ ತಂತ್ರಗಾರಿಕೆಯ ರಾಜಕಾರಣ, ಕುತಂತ್ರಗಾರಿಕೆಯ ರಾಜಕಾರಣ ಏನನ್ನೇ ಹೇಳ್ತಾ ಬಂದರೂ ಕೂಡ ಒಂದು ಮಾತನ್ನ ರಾಜ್ಯದ ಜನ ಅಥವಾ ದೇಶದ ಜನ ಮಾಜಿ ಪ್ರಧಾನಿ HD ದೇವೇಗೌಡರವರ ಒಂದು ರಾಜಕೀಯ ನಡೆಯನ್ನ ಮೆಚ್ಚಿಕೊಳ್ತಾರೆ. ಅದು ಯಾವುದು ಗೊತ್ತಾ? ದೇವೇಗೌಡರು ಯಾವ್ಯಾವ ತರಹದ ರಾಜಕಾರಣ ಬೇಕಿದ್ರೆ ಮಾಡಿರಬಹುದು, ಆದ್ರೆ ಅವರ ಇಡೀ ಜೀವಮಾನದಲ್ಲಿ ಯಾವತ್ತೂ ಕೂಡ ಅವರು ಕೋಮು ರಾಜಕಾರಣವನ್ನು ಮಾಡಿಲ್ಲ, ಧರ್ಮಾಧಾರಿತ ರಾಜಕಾರಣವನ್ನು ಮಾಡಲಿಲ್ಲ, ಜಾತಿಗಳನ್ನ ಒಡೆಯುವಂತ ರಾಜಕಾರಣ ಮಾಡಲಿಲ್ಲ, ಧರ್ಮಗಳನ್ನ ಕಿಚ್ಚು ಹಚ್ಚುವಂತ ರಾಜಕಾರಣವನ್ನ ಯಾವತ್ತೂ ಅವರು ಮಾಡಿಲ್ಲ. ಯಾಕಂದ್ರೆ ಈ ಕೆಲವೇ ವರ್ಷಗಳ ಹಿಂದೆ ಅವರೇ ಹೇಳಿರ್ತಕ್ಕಂಥ ಒಂದು ಮಾತು ನೆನಪಿಗೆ ಬರುತ್ತೆ, ನನ್ನ ಮುಂದಿನ ಜನ್ಮ ಅನ್ನುವಂಥದ್ದಿದ್ರೆ ಆ ಜನ್ಮದಲ್ಲಿ ನಾನು ಮುಸ್ಲಿಮನಾಗಿ ಹುಟ್ಟುತ್ತೇನೆ ಅನ್ನುವಂಥ ಮಾತನ್ನ ಇವತ್ತಿಗೂ ಕೂಡ ಅನೇಕ ಲಕ್ಷಾಂತರ ಅಲ್ಪಸಂಖ್ಯಾತರು ನೆನೆಸ್ಕೊಳ್ತಾರೆ. ಇವತ್ತಿಗೂ ಕೂಡ ದೇವೇಗೌಡರನ್ನ ಪ್ರೀತಿಸುವಂಥ ಲಕ್ಷಾಂತರ ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ಎಸ್ ವೀಕ್ಷಕರೇ, ಹಾಗಾದ್ರೆ
ಏನೆಲ್ಲ ಆಗ್ಬೋದು ದೇವೇಗೌಡರವರ ಸಕ್ರಿಯ ರಾಜಕಾರಣದಿಂದ ಎಫೆಕ್ಟ್ಗಳು ರಾಜಕಾರಣದಲ್ಲಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಮೊದಲನೆಯದಾಗಿ ಏನಾಗ್ತಾ ಇದೆ, JDS ಪಕ್ಷದ ವರ್ಚಸ್ಸನ್ನ ಪುನರ್ ವಾಪಸ್ ತರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ದೊಡ್ಡಗೌಡ್ರೆ ಫೀಲ್ಡ್ಗಿಳಿದ್ರು ಅಂತಂದ್ರೆ ಅದರ ಎಫೆಕ್ಟೇ ಬೇರೆ ಇರುತ್ತೆ ಅನ್ನುವಂಥದ್ದು. ಇದಲ್ಲದೆ ಎರಡನೇ ಎಫೆಕ್ಟು ಸ್ವತಃ ಅನುಕೂಲ ಆಗುವಂಥದ್ದು JDS ಪಕ್ಷಕ್ಕೆ. ನಾನು ಹೇಳಿದ ಹಾಗೆ ಈಗೇನು ಪ್ರಜ್ವಲ್ ರೇವಣ್ಣ ರೇಪ್ ಕೇಸಿನಿಂದ ಇಡೀ JDS ಪಕ್ಷದ ನಾಯಕರ ವರ್ಚಸ್ಸನ್ನ ಒಂದು ನೆಲಕ್ಕೆ ಹಾಕಿ ತೊಳೆದು ಬಿಟ್ಟಿದ್ದಾರೋ, JDS ಪಕ್ಷದ ವರ್ಚಸ್ಸಿನ ಮೇಲೆ ಸೈಜುಗಲ್ಲಿ ಎತ್ತ ಹಾಕಿಬಿಟ್ಟಿದ್ದಾರೋ ಪ್ರಜ್ವಲ್ ರೇವಣ್ಣ, ಆ ಒಂದು ಕಳೆದು ಹೋದ ವರ್ಚಸ್ಸನ್ನ ಮತ್ತೆ ವಾಪಸ್ ತರಬೇಕಿದೆ. ಇದಲ್ಲದೆ ಇನ್ನು ಎದುರು ಪಕ್ಷಗಳಿಗೆ ಯಾರ್ಯಾರಿಗೆ ಎಫೆಕ್ಟ್ ಆಗ್ಬೋದು, ಈಗ ನೋಡಿ ಯಾರ್ಯಾರು ಹೊಸ ಪಕ್ಷಗಳನ್ನ ಕಟ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ನಾನು JCB ಕಟ್ತೀನಿ ಅನ್ನೋಂಥ ಪಕ್ಷದ ಬಗ್ಗೆ ಮಾತನಾಡಿದ್ದಾರೆ, ಅವರಿಗೆ ಎಫೆಕ್ಟ್ ಆಗ್ಬೋದು. JDS ಅಲ್ಲೇ ರಾಜ್ಯಾಧ್ಯಕ್ಷರಾಗಿದ್ದ CM ಇಬ್ರಾಹಿಂ ನಾನು ಥರ್ಡ್ ಫ್ರಂಟ್ ಕಟ್ತೀನಿ ಅನ್ನುವಂಥ ಮಾತನ್ನ ಆಡ್ತಾ ಈಗಾಗಲೇ ಅನೌನ್ಸ್ ಕೂಡ ಮಾಡಿದ್ದಾರೆ. ದೇವೇಗೌಡರು ಬಂದ್ರೆ ಆ ಪಕ್ಷಗಳಿಗೆ ಹಿನ್ನಡೆಯಾಗಬಹುದು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಂಪನ ಉಂಟಾಗಿದೆ. ಯಾಕಂದ್ರೆ ಅಹಿಂದ ಹಿಂದುತ್ವದ ಮತಗಳು ಈಗಾಗಲೇ BJP ಬತ್ತಳಿಕೆಯಲ್ಲಿವೆ. ಅಹಿಂದ ಮತಗಳು ಈಗ ಕಾಂಗ್ರೆಸ್ ತನ್ನ ಬಳಿಗೆ ಸೆಳೆದುಕೊಳ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಬಹುದೊಡ್ಡ ಅಹಿಂದ ನಾಯಕ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಹಾಗಾಗಿ ಅಹಿಂದ ಮತಗಳನ್ನು ಗಳಿಸುವಲ್ಲಿ, ಅದನ್ನು ಮತ್ತೆ ವಾಪಸ್ ತೆಗೆದುಕೊಂಡು ಬರುವಲ್ಲಿ ದೇವೇಗೌಡರು ಅವರ ಪಾತ್ರ, ಅವರ ಓಡಾಟ, ಅವರ ರಾಜಕಾರಣ ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದು ಮುಲಾಜಿಲ್ಲದ ಮಾತು. ಇದರ ಜೊತೆಗೆ ಈಗಾಗಲೇ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ಕೆಲಸ ಈಗ ದೇವೇಗೌಡರು ತಮ್ಮ ರಾಜಕೀಯ ಪ್ರವಾಸದ ಮೂಲಕ ಮಾಡ್ತಾ ಇದ್ದಾರೆ. ಅದೇನು ಅಂತಂದ್ರೆ ಒಂದು ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಸದ್ಯಕ್ಕೆ JDS ಪಕ್ಷದ ಮತ್ತು JDS ನಾಯಕರ ರಾಜಕೀಯ ಎದುರಾಳಿಗಳು. ಅವರಿಬ್ಬರನ್ನು ಕೂಡ ಕಂಟ್ರೋಲ್ ಮಾಡುವಂತ, ಅವರ ಜನಪ್ರಿಯತೆಯನ್ನ, ಅವರ ರಾಜಕೀಯ ಪ್ರಭಾವವನ್ನ ಹತ್ತಿಕ್ಕುವಂತಹ ಕೆಲಸ ದೇವೇಗೌಡರಿಂದ ಸಾಧ್ಯ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ದೇವೇಗೌಡರ ಗರಡಿಯ ಅಲ್ಲಿ ಬೆಳೆದಿರ್ತಕ್ಕಂಥವ್ರೆ. ಹಾಗಾಗಿ ಗುರುವಿಗೆ ತಿರುಮಂತ್ರ ಹಾಕೋದಕ್ಕೆ ಬಿಡೋದಿಲ್ಲ. ಆ ಹಂತದಲ್ಲಿ ಗುರುವಿನ ಹತ್ರನೂ ಕೂಡ ಶಿಷ್ಯರಿಗೂ ಹೇಳಿಕೊಡದೇ ಇರತಕ್ಕಂಥ ಕೆಲವು ಪಟ್ಟಗಳು ಇರ್ತಾವೆ ಅನ್ನುವಂಥದ್ದು ದೇವೇಗೌಡರು ಪ್ರೂವ್ ಮಾಡಬಹುದು. ಇದಲ್ಲದೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಒಂದು ಸಂಕಷ್ಟ ಎದುರಾಗಲಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನ ಹಿಡಿದಿಡ್ಲಿಕ್ಕೆ ದೇವೇಗೌಡರ ತಂತ್ರ ಫಲಿಸುತ್ತೆ. ಇದರ ಜೊತೆಗೆ ಈಗಾಗಲೇ BJP ಪ್ರಮುಖ ವಿಪಕ್ಷವಾಗಿದೆ ಮತ್ತು ದೊಡ್ಡ ಮಟ್ಟದಲ್ಲಿ ಬೇರು ಬಿಟ್ಟಿದೆ JDSಗಿಂತ. ಹಾಗಾಗಿ ಒಂದು ವೇಳೆ BJPಯನ್ನ JDS ಹೇಗೆ ಸಂಭಾಳಿಸುತ್ತೆ ಮತ್ತು ಮುಂದಿನ ದಿನಗಳಲ್ಲಿ BJP ಏನಾದರೂ JDSಗೆ ಪ್ರತಿಸ್ಪರ್ಧಿಯಾಗುತ್ತಾ ಸೀಟ್ ಹೊಂದಾಣಿಕೆ ಈ ಲೆಕ್ಕಾಚಾರದಲ್ಲಿ, ಆ ಒಂದು ಹಿನ್ನೆಲೆಯಲ್ಲೂ ಕೂಡ BJPಗೂ ಕೂಡ ಒಂದು ರೀತಿಯ ಏನು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರಿಗೆ ಪ್ರತಿಸ್ಪರ್ಧಿಯಾಗೋದ್ರ ಮೂಲಕ ತಮ್ಮ ಅಸ್ತಿತ್ವವನ್ನ ಸಾಬೀತುಪಡಿಸಿಕೊಳ್ಳುವ ಮೂಲಕ ದೇವೇಗೌಡರು ಮತ್ತು JDS ಪಕ್ಷ BJPಗೂ ಕೂಡ ನಾವು ಗಟ್ಟಿಯಾಗಿದ್ದೀವಿ, ನಾವು ಕೂಡ ಸಮರ್ಥರಿದ್ದೀವಿ ಅನ್ನುವಂಥ ಮೆಸೇಜ್ ಕಳಿಸ್ಲಿಕ್ಕೆ ದೇವೇಗೌಡರು ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ದೇವೇಗೌಡರು ಹೊಸ ರಾಜಕಾರಣವನ್ನು ಮಾಡ್ತಿದ್ದಾರೆ, ಹೇಗೆ JDS ಅನ್ನ ಮತ್ತೆ ಪುನರ್ ಸಂಘಟಿಸುವ ನಿಟ್ಟಿನಲ್ಲಿ ಅದರ ಒಳಸುಳಿಗಳೇನು, ಒಳ ಮರ್ಮಗಳೇನು ಅನ್ನುವಂಥ ಮಾತನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ